ನಮಸ್ಕಾರ ಸ್ನೇಹಿತರೆ, ಇದು ಅರಿವು ಕನ್ನಡ ಅಕಾಡೆಮಿ. ಈ ನಮ್ಮ ತರಗತಿಗಳು ಇಷ್ಟವಾಗುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ತರಗತಿಯನ್ನು ಶುರು ಮಾಡೋಣ. ಇವತ್ತಿನ ತರಗತಿಯಲ್ಲಿ ನಾವು ಕ್ರಾಂತಿಕಾರಿ ಭಗತ್ ಸಿಂಗ್ರ ಜೀವನ ಚರಿತ್ರೆಯನ್ನು ನೋಡೋಣ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ವೀರ ಸೇನಾನಿಯ ಇತಿಹಾಸ. ಭಗತ್ ಸಿಂಗ್ರ ಬಾಲ್ಯ ಮತ್ತು ಆರಂಭಿಕ ಜೀವನ. ಭಗತ್ ಸಿಂಗ್ ಅವರ ಜನನ ಮತ್ತು ಕ್ರಾಂತಿಪಥದ ಆರಂಭವನ್ನು ತಿಳಿಯೋಣ ಬನ್ನಿ. ಜನನ ಮತ್ತು ದೇಶಭಕ್ತಿಯ ಹಿನ್ನೆಲೆ. ಕ್ರಾಂತಿಕಾರಿ ಭಗತ್ ಸಿಂಗ್ 1907 ಸೆಪ್ಟೆಂಬರ್ 28ರಂದು ಪಂಜಾಬ್ನ ಲಲಿತ್ಪುರ್ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಅಪ್ರತಿಮ ದೇಶಭಕ್ತ ಸಿಖ್ ಕುಟುಂಬದಲ್ಲಿ ಜನಿಸಿದರು. ಇವರ ಬಾಲ್ಯದ ವಾತಾವರಣವೇನೆಂದರೆ, ತಂದೆ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪಂದಿರ ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರಿಂದ ಬಾಲ್ಯದಲ್ಲೇ ದೇಶಭಕ್ತಿಯ ಪಾಠ ಕಲಿತರು. 1919 ಏಪ್ರಿಲ್ 13ರಲ್ಲಿ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತದೆ. ಅದು ಇವರ ಎಳೆಯ ಮನಸ್ಸಿನ ಮೇಲೆ ಆಳವಾದ ಗಾಯವನ್ನುಂಟು ಮಾಡಿ ಕ್ರಾಂತಿಕಾರಿ ಕಿಡಿಯನ್ನು ಹೊತ್ತಿಸಿತು. ಇವರು ಕೇವಲ ಹಾಗೂ 13 ವರ್ಷದ ಬಾಲಕರಾಗಿರುತ್ತಾರೆ. ಸಂಘಟನೆಗಳು ಮತ್ತು ಕ್ರಾಂತಿಕಾರಿ ಸಿದ್ಧಾಂತ. ಕೇವಲ ಬಲಾತ್ಕಾರವಲ್ಲದೆ ಸಮಾಜವಾದಿ ಸಿದ್ಧಾಂತದಿಂದ ಯುವಕರಲ್ಲಿ ಪ್ರೇರಣೆ ತುಂಬಿದ ವಿಧೇಯತೆ. ಪ್ರಮುಖ ಯುವ ಸಂಘಟನೆಗಳು. ನವಜವಾನ್ ಭಾರತ್ ಸಭಾ 1926ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಯು ಭಾರತೀಯ ಯುವಕರನ್ನು ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳತ್ತ ಸಂಘಟಿಸಿತು. HSRA ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಮೂಲಕ ಚಂದ್ರಶೇಖರ್ ಆಜಾದ್ ಅವರೊಂದಿಗೆ ಸಶಸ್ತ್ರ ಕ್ರಾಂತಿಯ ಕನಸು ಕಟ್ಟಿದರು. ಸಮಾಜವಾದಿ ಸಿದ್ಧಾಂತ. ಲೆನಿನ್ ಅವರ ಸಾಹಿತ್ಯದಿಂದ ಪ್ರಭಾವಿತರಾಗಿ ಭಾರತದಲ್ಲಿ ಶೋಷಣೆ ಇಲ್ಲದ ಸಮಾಜವಾದಿ ಆಡಳಿತಕ್ಕಾಗಿ ಧ್ವನಿ ಎತ್ತಿದರು. ಬ್ರಿಟಿಷರ ನಡುಗಿಸಿದ ಪ್ರಮುಖ ಕ್ರಾಂತಿಕಾರಿಗಳು. ಲಾಲಾ ಲಜಪತ್ ರಾಯ್ ಸಾವುಗೆ ಪ್ರತೀಕಾರ ಮತ್ತು ಅಸೆಂಬ್ಲಿಯ ಬಾಂಬ್ ದಾಳಿ. ಲಾಲಾ ಲಜಪತ್ ರಾಯರನ್ನು ಸೈಮನ್ ಗೋ ಬ್ಯಾಕ್ ಎಂಬ ಹೋರಾಟವನ್ನು ಮಾಡುವಾಗ ಪೊಲೀಸ್ ಲಾಠಿ ಏಟಿನಿಂದ ಸಾವನ್ನಪ್ಪಿದರು. ಅದರ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಕ್ರಾಂತಿಕಾರಿಗಳು ಆ ಪೊಲೀಸ್ ಅಧಿಕಾರಿಯನ್ನು ಕೊಲ್ಲಲು ಪ್ರಯತ್ನಿಸಿದರು. ದೆಹಲಿ ಅಸೆಂಬ್ಲಿ ಬಾಂಬ್ ಪ್ರಸಂಗ. ಕಿವುಡು ಕಣ್ಣುಗಳನ್ನು ತೆರೆಸಲು. 1929 ಏಪ್ರಿಲ್ 8ರಂದು ದೆಹಲಿಯ ಕೇಂದ್ರ ಶಾಸನ ಸಭೆಯಲ್ಲಿ ಯಾರ ಪ್ರಾಣಕ್ಕೂ ಹಾನಿ ಮಾಡದೆ ಕೇವಲ ಎಚ್ಚರಿಕೆ ನೀಡಲು ಭಗತ್ ಸಿಂಗ್ ಮತ್ತು BK ದತ್ ಬಾಂಬ್ ಎಸೆದರು. ಅಲ್ಲದೆ ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆ ಕೂಗಿ ತಾವೇ ಸ್ವತಃ ಬಂಧನಕ್ಕೆ ಒಳಗಾಗಿ ಭಾರತೀಯರಲ್ಲಿ ಸ್ವಾತಂತ್ರ್ಯ ಜಾಗೃತಿ ತಂದರು. ಅಪ್ರತಿಮ ಕ್ರಾಂತಿ ಗೆಳೆಯರ ಒಕ್ಕೂಟ. ಗೆಳೆತನದ ಶಕ್ತಿ. ಸುಖ್ದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ಭಗತ್ ಸಿಂಗ್ ಅವರ ಅತಿ ನಿಕಟವರ್ತಿಗಳು ಮತ್ತು ಆದರ್ಶ ಒಡನಾಡಿಗಳಾಗಿದ್ದರು. ಜಂಟಿ ಕಾರ್ಯಾಚರಣೆ. ಲಾಹೋರ್ ಪಿತೂರಿ ಪ್ರಕರಣ ಹಾಗೂ ಬ್ರಿಟಿಷ್ ಅಧಿಕಾರಿ JP ಸ್ಯಾಂಡರ್ಸ್ ಹತ್ಯೆಯ ಮೂವರು ಜಂಟಿಯಾಗಿ ಕಾರ್ಯನಿರ್ವಹಿಸಿದರು. ಅಮರ ಜೋಡಿ. ದೇಶಕ್ಕಾಗಿ ಏಕಕಾಲದಲ್ಲಿ ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರುವ ಮೂಲಕ ಇತಿಹಾಸದಲ್ಲಿ ಈ ಮೂವರ ಹೆಸರು ಒಟ್ಟಾಗಿಯೇ ಅಜರಾಮರವಾಯಿತು. ಯುವ ಕ್ರಾಂತಿಕಾರಿಯ ಬಲಿದಾನ. ಮಾರ್ಚ್ 23, 1931ರಲ್ಲಿ 23ನೇ ತಾರೀಖಿನಂದು ಹುತಾತ್ಮರಾದರು. ಚಿಕ್ಕ ವಯಸ್ಸಿನಲ್ಲಿಯೇ ಮಹಾನ್ ಕ್ರಾಂತಿ. ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು ಅವರನ್ನು ನಿಗದಿತ ಸಮಯಕ್ಕಿಂತ ಮುಂಚೆಯೇ ಮಾರ್ಚ್ 23, 1931ರಂದು ಸಂಜೆ 7:30ಕ್ಕೆ ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ನೇಣಿಗೇರಿಸಲಾಯಿತು. ಆಗ ಭಗತ್ ಸಿಂಗ್ ಅವರಿಗೆ ಕೇವಲ 23 ವರ್ಷ ತುಂಬಿತ್ತು. ನೇಣು ಹಗ್ಗವನ್ನು ನಗುನಗುತ್ತಾ ಕುತ್ತಿಗೆಗೆ ಸಿಕ್ಕಿಸಿಕೊಂಡ ಧೀರರು ಇವರಾಗಿದ್ದಾರೆ. ಅಮರ ಕ್ರಾಂತಿಕಾರಿ ನುಡಿಗಳು. ವ್ಯಕ್ತಿಗಳನ್ನು ಕೊಲ್ಲುವುದು ಸುಲಭ, ಆದರೆ ಅವರಲ್ಲಿ ಹುಟ್ಟಿದ ಕ್ರಾಂತಿಕಾರಿ ಆಲೋಚನೆ ಹಾಗೂ ಆದರ್ಶಗಳನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಸರ್ದಾರ್ ಭಗತ್ ಸಿಂಗ್ ರವರು ಹೇಳಿದ್ದಾರೆ. ಇಂಕ್ವಿಲಾಬ್ ಜಿಂದಾಬಾದ್. ಕ್ರಾಂತಿ ಚಿರಾಯುವಾಗಲಿ. ಭಾರತ ಮಾತಾ ಕಿ ಜೈ.
ಧನ್ಯವಾದಗಳು.